ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಸಂತ್ರಸ್ತರಿಗೆ ಬಮೂಲ್ ವಿಮೆ ಪರಿಹಾರ, ವೈದ್ಯಕೀಯ ವೆಚ್ಚದ ಸಹಾಯಧನ ಹಾಗೂ ತಾಲೂಕಿನ ಅತ್ಯುತ್ತಮ ಹಾಲು ಉತ್ಪಾದಕ ಸಂಘಗಳಿಗೆ ಮತ್ತು ಸಾಧಕರಿಗೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನ ಶಾಸಕ ಶರತ್ ಬಚ್ಚೇಗೌಡರು, ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ BV ಸತೀಶ್ ಗೌಡರು ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 8,80,500 ರೂಪಾಯಿ ಮೊತ್ತದ ಚೆಕ್ಗಳನ್ನ ಫಲಾನುಭವಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರು ವಿತರಣೆ ಮಾಡಿದ್ರು. ಅಷ್ಟೇ ಅಲ್ಲದೆ ನಂದಗುಡಿ ಹೋಬಳಿಯ ಕೊರಟಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದಂತಹ ಶಶಿಕುಮಾರ್ ಅವರು ನಿಧನ ಹೊಂದಿದ್ರು. ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರುಗಳ ಆರ್ಥಿಕ ನೆರವನ್ನ ಶಾಸಕ ಶರತ್ ಬಚ್ಚೇಗೌಡರು ವಿತರಿಸಿದ್ರು. ಬಳಿಕ ಮಾತನಾಡಿದಂತಹ ಶಾಸಕ ಶರತ್ ಬಚ್ಚೇಗೌಡರು, ಹೊಸಕೋಟೆಯಲ್ಲಿ BV ಸತೀಶ್ ಗೌಡರು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾದ ಬಳಿಕ ಸಾಕಷ್ಟು ಉತ್ತಮವಾಗಿ ಸಂಘವನ್ನ ಕೊಂಡೊಯ್ಯುತ್ತಿದ್ದಾರೆ. ಇದರ ಪರಿಣಾಮವಾಗಿ ಹೊಸಕೋಟೆ ತಾಲೂಕಿನಲ್ಲಿ ಪ್ರತಿದಿನ 1.5 ಲಕ್ಷ ಲೀಟರ್ಗೂ ಅಧಿಕ ಹಾಲು ಉತ್ಪಾದನೆಯಾಗುತ್ತಿದ್ದು ಬಮೂಲ್ಗೆ ಮತ್ತಷ್ಟು ಹಿರಿಮೆ ಗರಿಮೆ ತಂದಿದೆ. ಮುಂದಿನ ದಿನಗಳಲ್ಲಿ ಸಹ ಸತೀಶ್ ಗೌಡರ ನೇತೃತ್ವದಲ್ಲಿ ಬಮೂಲ್ ಉತ್ತಮ ಸ್ಥಾನಕ್ಕೆ ಏರಲಿದ್ದು ಹೊಸಕೋಟೆ ಭಾಗದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮತ್ತಷ್ಟು ಬಲ ಬರಲಿದೆ ಅಂತ ತಿಳಿಸಿದ್ರು. ಸಾಮಾನ್ಯವಾಗಿ ಸಂತೋಷದಿಂದ ಅಥವಾ ಸಂತಸದಿಂದ ಮಾಡಂತ ಕಾರ್ಯಕ್ರಮ ಅಲ್ಲ. ಇದರಲ್ಲಿ ನಾವೆಲ್ಲರಿಗೂ ಕೂಡ ಮರಣ ಹೊಂದಂಥವ್ರಿಗೆ ವಿಮೆ ಆಗಿರ್ಬೋದು, ಆರೋಗ್ಯ ಕೊಟ್ಟಂಥವ್ರಿಗೆ ನಾವು ಸಹಾಯಧನ ಆಗಿರ್ಬೋದು, 70 ವರ್ಷದ ವಯೋಮಿತಿನ ದಾಟದಂಥವ್ರಿಗೆ ಪರಿಹಾರ ಆಗಿರ್ಬೋದು, ಆ ಒಂದು ವಿತರಣೆ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸೇರಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ನೋಡಿದ್ರೆ ನಮ್ಮ ಒಂದು ಹಾಲುತ್ಪಾದಕರ ಸಹಕಾರ ಸಂಘದಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸತೀಶ್ ಅಣ್ಣವರು ನಿರ್ದೇಶಕರಾಗಿ ಆಯ್ಕೆ ಆದ ನಂತರ ಅತ್ಯಂತ ಉತ್ತಮವಾಗಿ ಇವತ್ತು ಸೇವೆನ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಗಮನಿಸಿದ್ದೀವಿ. ಕಳೆದ ಒಂದು 6-7 ತಿಂಗಳಲ್ಲಿ ಪ್ರತಿದಿನ 1 ಲಕ್ಷ ಲೀಟರ್ ಅಷ್ಟು ಹಾಲನ್ನ ಇವತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ 170 ಡೈರಿಗಳಿಂದ ಅನಗೊಂಡಹಳ್ಳಿ ಭಾಗದಲ್ಲಿರ್ತಕ್ಕಂಥ ಡೈರಿಗಳಲ್ಲಿ ನಾವು ಸೇರಿದ್ರೆ ಅಲ್ಲಿ ಸುಮಾರು ಒಂದು 49,000, ಒಟ್ಟಾರೆ ಸುಮಾರು 1.5 ಲಕ್ಷ ಲೀಟರ್ ಹಾಲನ್ನ ಇವತ್ತು ನಾವು ನಮ್ಮ ತಾಲೂಕಲ್ಲಿ ಡೈರಿಗೆ ಹಾಕ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಒಳ್ಳೆ ಉತ್ತಮವಾದಂಥ ಕೆಲಸನ ಇವತ್ತು ಡೈರಿಗಳ ಕಡೆಯಿಂದ ಆಗ್ತಾ ಇದೆ. ಇವತ್ತಿನ ನಾವು ಅಂಕಿಅಂಶಗಳನ್ನ ನೋಡಿದ್ರೆ ಸುಮಾರು ಒಟ್ಟಾರೆ 1,52,081 ಲೀಟ್ರು ಇವತ್ತು ಪ್ರತಿದಿನ ನಾವು ಆಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು ಒಂದು 80-88,000 ಲೀಟರ್ ಆದರೆ ಸಾಯಂಕಾಲ ಒಂದು 70,000 ಲೀಟರ್ವರೆಗೂ ಇವತ್ತು ನಾವು ಹಾಲು ಹಾಕ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಾವು ಸೇರಿದಂಥ ಸಂದರ್ಭದಲ್ಲಿ ಬರ ವೀಕ್ಷಣೆಗೂ ಕೂಡ ನಾವು ಕಾಯ್ತಾ ಇದ್ದೀವಿ. ಅಂದರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು KH ಮುನಿಯಪ್ಪನವರು ಬಂದು ನಾವು ನಂದಗುಡಿ ಹೋಬಳಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ಗ್ರಾಮಗಳಲ್ಲಿ ಬರದ ವೀಕ್ಷಣೆ ಕೂಡ ನಾವು ಮಾಡೋಂಥದ್ದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದ್ದೀವಿ, ಜುಲೈ ತಿಂಗಳಲ್ಲಿ ನಾವೇನು ವಾಡಿಕೆಗೆ ಮಳೆ ಆಗಬೇಕಿತ್ತೋ ವಾಡಿಕೆ ಮಳೆಗೆ 80% ಕಡೆ ಬಿತ್ತನೆ ಆಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ 11,500 ಹೆಕ್ಟೇರ್ಗೆ ನಾವೇನು ರಾಗಿ ಹಾಕಬೇಕಾಗಿತ್ತು, ಇವತ್ತು ಆಗಸ್ಟ್ ತಿಂಗಳು ಶುರು ಆಗದೆ, ಆಗಸ್ಟ್ ತಿಂಗಳು 1 ವಾರ ಕೂಡ ಆಗೋಗಿದೆ. ನಾವು ಬರೀ 70 ಎಕರೆಯಲ್ಲಿ ಮಾತ್ರ ಇವತ್ತು ರಾಗಿ ಬಿತ್ತನೆ ಆಗಿರತಕ್ಕಂಥದ್ದು. ಇನ್ನೂ 70 ಹೆಕ್ಟೇರು, ಇನ್ನೂ 11,500 ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿರ್ತಕ್ಕಂಥ ಪ್ರಕೃತಿಯ ವಿಕೋಪದ ಪರಿಸ್ಥಿತಿಯಲ್ಲಿ, ಬರದ ವಾತಾವರಣದಲ್ಲಿ ಇವತ್ತು ರೈತರ ಕೈ ಹಿಡಿಯಂತ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ಡೈರಿ ಹಾಲುತ್ಪಾದಕರ ಸಹಕಾರ ಸಂಘ ಮಾತ್ರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ 2 ವಾರಕ್ಕೊಮ್ಮೆ ಎಲ್ಲರೂ ಕೂಡ ಹಾಲು ಹಾಕಿದಾಗ ನೇರವಾಗಿ ಅವ್ರ ಖಾತೆಗಳಿಗೆ ಅಮೌಂಟ್ ಜಮೆ ಆಗಂಥದ್ದು, ಮನೆ ನಡೆಸೋಕ್ಕೆ ಏನಾದರೂ ಅವಕಾಶಗಳಾಗಂಥದ್ದು ಇವತ್ತು ಎಲ್ಲಿಂದಾದರೂ ಇದ್ರೆ ಇವತ್ತು ಡೈರಿ ಕಡೆಯಿಂದ ಇದೆ. ಸರ್ಕಾರ ತನ್ನ ಪ್ರಯತ್ನಗಳೆಲ್ಲ ಕೂಡ ಮಾಡಿದ್ರು ಸಹಕಾರ ಸಂಸ್ಥೆಗಳು, ಈ ರೀತಿಯಾದಂಥ ಸಹಕಾರ ಸಂಸ್ಥೆಗಳಿರೋದ್ರಿಂದ ರೈತರು ಎಲ್ಲೋ ಒಂದು ಕಡೆ ಈ ಎಲ್ಲ ವಾತಾವರಣ ಇದ್ರು, ಎಲ್ಲ ಇಕ್ಕಟ್ಟುಗಳಿದ್ರು, ಎಲ್ಲ ಕಷ್ಟ ಇದ್ರು ಕೂಡ ಗ್ಯಾರಂಟಿ ಹಂಗೆ ಫಿಕ್ಸ್ ಡಿಪಾಸಿಟ್ ಹಂಗೆ ಹಾಲ್ ಕಡೆಯಿಂದ ಡೈರಿ ಕಡೆಯಿಂದ ನಮ್ಗೆ ಅಮೌಂಟ್ ಬಂದೇ ಬರುತ್ತೆ ಅನ್ನೋಂಥ ಒಂದು ನಂಬಿಕೆ ವಿಶ್ವಾಸನ ಇಟ್ಕೋಬೋದು. ಅದು ಕೂಡ ಈ ಬಾರಿ ನಮಗೆ ಯಾವ ಥರದಲ್ಲಿ ಹೊಸಕೋಟೆ ತಾಲೂಕು ಭಾಗದಲ್ಲಿ ಸತೀಶ್ ಅಣ್ಣವರು ಒಳ್ಳೆ ಉತ್ತಮವಾದಂಥ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮಗೆ ಬೆಂಗಳೂರು ಮಟ್ಟದಲ್ಲಿ ನಮ್ಮ ಏನು ಬಮೂಲಿನ ಅಧ್ಯಕ್ಷರಿದ್ದಾರೆ ಸುರೇಶ್ ಅಣ್ಣವರು, ಅವರು ಕೂಡ ಅದೇ ರೀತಿಯಲ್ಲಿ ಡೈರಿನ ಒಂದು ಒಳ್ಳೆ ಹಂತಕ್ಕೆ ತಗೊಂಡೋಗಿ
ಈಗಾಗಲೇ ತಾವೆಲ್ಲರೂ ನೋಡ್ದಂಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಕಳೆದ ಒಂದು ವರ್ಷದಲ್ಲಿ ಹಾಕಿದಂಥ ಹಾಲ್ಗೆ ₹1 ಅಧಿಕೃತವಾಗಿ ಹೆಚ್ಚಾಗಿ ಅದನ್ನ ಕೊಟ್ಟು, ಹೆಚ್ಚುವರಿಯಾಗಿ ₹1 ಕೊಟ್ಟು ಸುಮಾರು ಈ ಭಾಗದಲ್ಲಿರ್ತಕ್ಕಂಥ ರೈತರು ಕೆಲವೊಬ್ರು 1.25 ಲಕ್ಷ 1.5 ಲಕ್ಷ ಅಷ್ಟು ಹೆಚ್ಚುವರಿಯಾಗಿ ಇವತ್ತು ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಆ ರೀತಿಯಾದಂತಹ ಒಂದು ಉತ್ತಮ ಒಂದು ಸ್ಥಿತಿಯಲ್ಲಿ ಇವತ್ತು ನಮ್ಮ ತಾಲೂಕಾಗಿರ್ಬೋದು, ಬಮ್ಮೂಲ್ ಆಗಿರ್ಬೋದು ಒಳ್ಳೆ ಸೇವೆನ ಮಾಡ್ಕೊಂಡು ಹೋಗ್ತಾ ಇದೆ.